ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಕೂಡ ಬೆಳಗ್ಗೆ ನನಗೆ ವರ್ಕ್ ಇತ್ತು. ಸೊ ಅದಕ್ಕೆ 4:15 ಗಂಟೆಗೆ ಎದ್ಬಿಟ್ಟು ಹೊರಟು ರೆಡಿಯಾಗಿ ಪುನಃ ಗಾಡಿ ತೊಗೊಂಡು ಹೊರಟೆ. ವರ್ಕ್ ಇದ್ದಿದ್ದು ಬಂದು ವರ್ತೂರಲ್ಲಿ, ತುಂಬ ದೂರ ಇತ್ತು. 25 ಕಿಲೋಮೀಟ್ರ್ ಇತ್ತು ನಾನಿದ್ದ ಜಾಗದಿಂದ. ಹಾಗೆ ಗಾಡಿ ತಗೊಂಡು ಹೊರಟೆ. ಗೊತ್ತಲ್ಲ, ಎನಿವೆ ಚಳಿ ಇದ್ದೇ ಇರುತ್ತೆ ಅಲ್ವಾ. ಚಳಿ ಇತ್ತು ತುಂಬಾ. ಅಲ್ಲಿಂದ ಹೊರಡ್ಬೇಕಾದ್ರೆ ಒಂದು ಥಾಟ್ ಆಯಿತು, ಯಾವ ಲೊಕೇಶನ್ ಇರುತ್ತೆ, ಕಸ್ಟಮರ್ ಹೇಗಿರ್ತಾರೆ ಅನ್ನೋದೇ ಇರುತ್ತೆ ಮೈಂಡಲ್ಲಿ ನಮಗೆ. ನಾನು ಬಂದಿದ್ದ ಲೊಕೇಶನ್ ಇದು. ಏನು ಅಷ್ಟು ಬೇಗ ಹೊರಟಲ್ಲ, ಇನ್ನು ಇವಾಗ ಬಂದಿದ್ದಾಳೆ ಅಂದ್ಕೊಬೇಡಿ. ಕಸ್ಟಮರ್ ತುಂಬ ವೆಯ್ಟ್ ಮಾಡಿಸಿದ್ರು. ಮನೇಲಿ ರೆಡಿ ಮಾಡಿಬಿಟ್ಟು ಚೌಟ್ರಿ ಕರ್ಕೊಬಂದ್ವಿ. ಇದೇ ನಾವು ಮಾಡಿದ್ದು ರೆಡಿ. ಅವ್ರಿಗೆ ಲುಕ್ ಚೆನ್ನಾಗಿ ಬಂದಿತ್ತು. ಅವ್ರಿಗೆ ತುಂಬಾ ಇಷ್ಟ ಆಯಿತು. ಮೇಕಪ್ಪು, ಹೇರ್ ಸ್ಟೈಲ್ ಎಲ್ಲ. ಇವ್ರಿಗೆ ಯಾವುದೇ ಎಕ್ಸ್ಟೆನ್ಷನ್ ಹಾಕಿಲ್ಲ ನಾನು. ಅವ್ರದ್ದೇ ಹೇರ್ ಉದ್ದ ಇದ್ದಿದ್ದ, ಅವ್ರದ್ದೇ ಹೇರಲ್ಲಿ ನಾನು ವರ್ಕ್ ಮಾಡಿದ್ರದ್ದು. ಮೇಕಪ್ ಅಯ್ಯೋ ಚೆನ್ನಾಗಿ ಮೇಕಪ್ ಮಾಡಿಲ್ಲ ತಾನೆ, ಕಮೆಂಟ್ ಮಾಡಿ. ನಾನು ಈಗ ಬಂದೆ ಮನೆಗೆ. ಇಲ್ಲೇನು ನಡೀತದೆ ನೋಡಿ. ಪ್ಯಾರ್ಗೆ ಆಗ್ಬಿಟ್ಟೈತಿ ನಮ್ದಕ್ಕೆ, ಪ್ಯಾರ್ಗೆ ಆಗ್ಬಿಟ್ಟೈತಿ, ಧ್ಯಾನ್ಗೆ ಹೋಗ್ಬಿಟ್ಟೈತಿ ನಮ್ದಕ್ಕೆ, ಧ್ಯಾನ್ಗೆ ಹೋಗ್ಬಿಟ್ಟೈತಿ. 90 ಹೊಡೆದಿಲ್ಲ ಅಂದ್ರೆ ನೀಂದು ಬರೋದಿಲ್ಲ ನಮ್ದಕ್ಕೆ, ಕ್ವಾರ್ಟರ್ ಹೊಡೆದ್ರೆ ನೀಂದು ಬರ್ತದೆ ನಮ್ದಕ್ಕೆ. ಜಿಂದಾಗಿನೇ ಹಾಳಾಗೋಗೈತೆ, ಫ್ಯಾಮಿಲಿನ ಕಷ್ಟ. ಏನು ಇದು? ಕೋಳಿ. ಓನಕ್ಕೆ ತಗೊಬಂದಿದೆ ಕೋಳಿನ. ಹಾಂ, ಏನಕ್ಕೆ ತಗೊಬಂದಿದೆ ಹೇಳಿ ಇಲ್ಲಿ. ಹಿಡ್ಕೋ 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 ಅದನ್ನ. ಕಲರ್ ಕೋಳಿ ತಗೊಬಂದವ್ರು ನಮಗೆ. ಈ ಕೋಳಿಗಳನ್ನ ನನ್ನ ಮಗ ಹಠ ಮಾಡಿ ತೆಗೆಸ್ಕೊಬಂದಿದ್ದಾನಂತೆ ಅವ್ರ ತಾತನ ಜೊತೆ. ಅವನಿಗೆ ತುಂಬ ಈ ಕಲರ್ ಆಗಿರೋದು ಇಷ್ಟ ಆಗ್ಬಿಟ್ಟು ತೆಕ್ಕೊಡೋ ಗಂಟ ಬಿಟ್ಟಿಲ್ವಂತೆ. ಅದಕ್ಕೆ ತೆಗೆಸ್ಕೊಬಂದವನೇ. ಬಟ್ ಅವನೇ ಅದನ್ನ ಇಟ್ಕೊಳ್ಳೋಕ್ಕೆ ಭಯ ಪಡ್ತಾಯಿದ್ದ, ಕುಕ್ಕುತ್ತೆ ಅಂತ ಅಂದ್ಬಿಟ್ಟು. ಮಗನೇ ನೀನು ಬರ್ರಿ ತಗೋ, ನಾನು ಆಗಲೇ ಹಿಂಗೆ ಇಟ್ಕೊಳ್ಳ, 2 ಕೈನು ಸೇರ್ಸ. ಮತ್ತೆ ಯಾಕೆ ಕೇಳಿದೆ? ಬರ ಇಲ್ಲಿ, 1 ನಿಮಿಷ. ಬೇಡ, ಕೈ ಬೇಡ, ಬರ ಅಂತ ಕಿಚ್ತಾರೆ. ಸುಮ್ಮನೆ ನಿಂತ್ಕೋಬೇಕು. ಇಡೀ ಈ ಕಡೆ ಬರ. ಸುಮ್ಮನೆ ನಿಂತ್ಕೊಳ. ಅಲ್ಲಡಿಯೋ. ಬಾ ಪಾಪ. ಏನ್ ಮಾಡಲ್ಲ ಬಾ. ಇದು ಪಾಪ ಚೀಕ ಅಕ್ಕ ಮಾಡ್ತು ಕೈ ಮೇಲೆ. ಮೇಲೆ ನಾನು ಮಲ್ಕೊಂಡಿದ್ದೆ. ಅಷ್ಟರಲ್ಲಿ ಊಟ ರೆಡಿ ಇತ್ತು. ಫಿಶ್ ಸಾಂಬಾರು, ಅನ್ನ ಮಾಡಿದ್ರು. ಇದ್ದಂಗೆ ಒಂದು ಒಳ್ಳೆ ಬ್ಯಾಟಿಂಗ್ ಹೊಡೆದು ಪುನಃ ಮಲ್ಕೊಂಡು. ಮನೆ ಫಿಶ್ ಫ್ರೈ ರೆಡಿಯಾಗಿದೆ. ತವಾ ಫ್ರೈ ಇದು ಮಾಡಿರೋದು ನಮ್ಮ ಮಾಡೆಲ್ಲ ಇಟ್ಟಿರ್ತೀನಿ ಆಯ್ತಾ. ಬಂದ್ಬಿಟ್ಟು ಬೀರೆ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಬಿಲ್ಲೆ ಬಿಟ್ಕೊಂಡು ಏನು ಮಾಡಕ್ ಬರೋದಿಲ್ಲ ಇದಕ್ಕೆ. ಅವ ಬೈಯಕ್ಕಲ್ಲ ಇವಾಗ ನಾನು ವಿಡಿಯೋ ಮಾಡಿರೋದು. ಬರ್ತಾಳೆ ಆಯ್ತಾ, ಎಲ್ಲ ಆದ್ಮೇಲೆ ಬರ್ತಾಳೆ. ಬಂದ್ಬಿಟ್ಟು ನೋಡಿ ಇದು ನಾನ್ ಮಾಡಿದೀನಿ, ನೋಡಿ ಇದು ನಾನ್ ಮಾಡಿದೀನಿ ಅಂತ ತೋರ್ಸ್ತಾಳೆ. ಇಲ್ಲ ಫ್ರೆಂಡ್ಸ್, ನಾನು ಆ ಥರ ಎಲ್ಲ ತೋರಿಸಲ್ಲ. ಹೌದೌದು, ನಾನು ಮಾಡಿದೀನಿ ಅಂತಾನೆ ತೋರಿಸ್ತೀನಿ. ಸರಿ, ಓಕೆ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟಾಟಾ.